ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಸೊ ಅದರ ಬಗ್ಗೆ ಇವತ್ತು ಮಧ್ಯಾಹ್ನ ಕಾಲ್ ಮಾಡಿ ಕೇಳಿದಾಗ ಅಲ್ಲಿರುವಂಥ ಮೇಡಮ್ ಅವರು ನಮಗೆ ಮಾಹಿತಿ ಕೊಟ್ಟಿರೋದೇನಂತಂದರೆ, ನಾನು ಡೈರೆಕ್ಟಾಗಿ ಕೇಳಿದ್ದು ರೀವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಲೇಟ್ ಆಗಿದೆ ಎಲ್ಲ ಅಂತೇಳಿ. ಯಾಕಂದ್ರೆ ಸಪ್ಲಿಮೆಂಟ್ರಿ ಯಾವಾಗ ಬರುತ್ತೆ ಅಂತ 2 ಕ್ವಶನ್ ಕೇಳಿದ್ದೆ. ಬಟ್ ಸಪ್ಲಿಮೆಂಟ್ರಿದು ಏನೂ ಅವರು ಹೇಳಿರಲಿಲ್ಲ. ಆದರೆ ರಿಸಲ್ಟ್ ಬಗ್ಗೆ ಹೇಳಿದರು. ಏನಂತಂದರೆ ಈ ವೀಕಲ್ಲಿ ಈಗೇನಿದೆ, ಇವತ್ತು ಸೋಮವಾರ ಇದೆ, ಸ್ಯಾಟರ್ಡೆ ತನಕ ಈ ವೀಕಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ ಅಂತೇಳಿ. ಸೊ ನಾನು ಅವ್ರಿಗೆ ಕಂಟಿನ್ಯೂಸ್ ಕೇಳಿದೆ, ಡೇಟ್ ಯಾವಾಗ ಬರುತ್ತೆ, ನಾವು ಅದರ್ ಸ್ಟೇಟಲ್ಲಿದ್ದೀವಿ, ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವರು ಡೇಟ್ ಬಗ್ಗೆ ಏನು ಮಾಹಿತಿ ಕೊಡಲಿಲ್ಲ. ಯಾಕಂತಂದ್ರೆ ಅವ್ರು ಜಸ್ಟ್ ಹೇಳೋದು ಅಂತಂದರೆ ಈ ವೀಕಲ್ಲಿ ಅಪ್ಡೇಟ್ ಆಗುತ್ತೆ ನೋಡಿರಿ ಅಂತ ಇಷ್ಟೇ ಹೇಳಿದರು. ಮೇಡಮ್ ಅವರು ಹೇಳಿರುವಂಥದ್ದು ಈ ವೀಕಲ್ಲಿ ಬರುತ್ತೆ ನೋಡಿರಿ ಅಂತ ಹೇಳಿ ಕಟ್ ಮಾಡಿಬಿಟ್ರು. ಓಕೆ, ಇವತ್ತು ಇಷ್ಟೇ ಇವರು ಹೇಳಿರುವಂಥ ಮಾಹಿತಿ. ಮತ್ತು ನಾನು ಯಾರಿಗೂ ಕೂಡ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ ಸಪ್ರೇಟಾಗಿ. ಮತ್ತೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಂಥೇಳಿ ಅಂತೇಳಿ ನಮ್ಮ ಬೇರೆ ಬೇರೆ ಕಾಲೇಜಿನ ಪ್ರಿನ್ಸಿಪಲ್ರಿಗೆ ಕೇಳೋಕ್ಕೆ ಹೋಗಲಿಲ್ಲ ನಾನು. ಜಸ್ಟ್ ಆ ಮೇಡಮ್ ಏನು ಈ ಲ್ಯಾಂಡ್ಲೈನ್ ನಂಬರಿಗೆ ರಿಸೀವ್ ಮಾಡ್ತಾರೆ, ಆ ಮೇಡಮ್ನೇ ನನಗೆ ಹೇಳಿರೋದು ಈ ವೀಕ್ ಒಳಗಡೆ ಬರುತ್ತೆ ನೋಡಿರಿ ಅಂತ ಅಷ್ಟೇ ಹೇಳಿದ್ರು. ಎಕ್ಸಾಕ್ಟ್ಲಿ ಡೇಟನ್ನು ಹೇಳಿಲ್ಲ. ಓಕೆ, ನಾನು ಎಕ್ಸಾಕ್ಟ್ ಡೇಟ್ ಬಿಟ್ಟ ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನಾನು ನಿಮಗೆ ಹೇಳಿದ್ದೆ, ಫ್ರೈಡೇ ದಿನ ಹೇಳಿದ್ದೆ, ಸೆಕೆಂಡ್ ಸ್ಯಾಟರ್ಡೇ ಮತ್ತು ಫೋರ್ತ್ ಸ್ಯಾಟರ್ಡೇ ಮತ್ತು ಸಂಡೇ ಬಿಟ್ಟರೆ ರಜೆ ಇರುತ್ತೆ, ಸೋಮವಾರ ದಿನ ಏನಾದರೂ ಒಂದು ಮಾಹಿತಿ ಕೊಡ್ತೀನಿ ಅಂತೇಳಿ. ಸೊ ಅದನ್ನು ಕಾಲ್ ಮಾಡಿದಾಗ ಹೇಳಿರುವಂಥದ್ದು. ಜೊತೆಗೆ ನೀವು ಕೂಡ ನಾಳೆಗೆ ಕಾಲ್ ಮಾಡಿ, ನಿಮಗೂ ಕೂಡ ಸೇಮ್ ಆನ್ಸರ್ ಬರ್ಬೋದು ಅಥವಾ ಡಿಫ್ರೆಂಟಾಗಿ ಆನ್ಸರ್ ಕೂಡ ಹೇಳ್ಬೋದು.